ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ಅಂದು ದರ್ಶನ್ ಸರ್ ಜೊತೆ ಅವರ ವಯಸ್ಸಿಗೆ ದರ್ಶನ್ ಅವರು ಹೊಡೆದಂತ ಸಂದರ್ಭದಲ್ಲಿ ನೀವು ಇರ್ತೀರಾ ಕೆಲವು ಪ್ರೆಸ್ ಮೀಟ್ ಫೋಟೋಗಳನ್ನ ಅದನ್ನೆಲ್ಲ ಹಾಕೊಂಡು ಇವತ್ತು ಗೊತ್ತಿದೆ ಶಾಲೆ ಅವತ್ತು ನಾವು ನಮ್ಮ ನಿನ್ನೆ ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡ್ತಾರೆ. ದರ್ಶನ್ ಅವ್ರು ಇಲ್ಲದಂತ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಅವರು ಬೆಂಗಳೂರು ಇದ್ದಂಥ ಸಂದರ್ಭದಲ್ಲಿ ಏನು ಮಾತಾಡೋದಿಲ್ಲ, ಅವೆಲ್ಲ ಸುಮ್ಮನೆ ಬಿಟ್ಕೊಂಡಿರ್ತಾರೆ ಅಂತ. ಅದನ್ನೇನಾಗಿದೆ ಅಂತ ಹೇಳಿದ್ರೆ ಅಭಿಮಾನಿಗಳು ಇದು ಪಿಚ್ಚರ್ ಸರ್ಗೆ ಹೇಳ್ತಾ ಇರೋದು ಅಂತ ಹೇಳಿ ಆ ಥರ ತಗೊಂಡು ನಿಮಗೆ ಹೇಳಿಲ್ಲ ಅಂತ ಅನ್ಕೊಂಡಿದ್ದಾರೆ ಎಲ್ಲ ಈಗ ಅವ್ರು ನನಗೆ ಹೇಳಿದ್ದಾರೆ ಸರ್ ಎಕ್ಸಾಕ್ಟ್ ಆಗಿ ಏನಂದ್ರೆ ಅವತ್ತು ನೀವು ನಿಂತ್ಕೊಟ್ಟಿಲ್ಲ ವಿಜಯಲಕ್ಷ್ಮಿ ದರ್ಶನ್ ಅವರು ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ನಿಮಗೆ ನಮ್ಮ ಬಾಸ್ ಬೇಕಿತ್ತು, ಇವತ್ತು ನೀವು ವೇದಿಕೆ ನಿಂತ್ಕೊಂಡು ಹೇಳಿದ್ದಕ್ಕೆ ಇವ್ರು ಹೇಳಿದ್ರು ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ ಏನಪ್ಪ ಅಂದ್ರೆ ನಮ್ಮ ದರ್ಶನ್ ಅವರು ಇಲ್ಲದಂತ ಸಂದರ್ಭದಲ್ಲಿ ಕೆಲವರು ಹೋಗಿ ಕೆಲವು ಚಾನಲ್ಗಳಲ್ಲಿ ಕುಳಿತುಕೊಂಡು ವೇದಿಕೆಗಳ ಅದಕ್ಕೆ ಏನಾಗಿದೆ ಅಂದ್ರೆ ಇವಾಗ ಅಭಿಮಾನಿಗಳು ಪರ್ಸನಲ್ ಆಗಿ ತಗೊಂಡಿದ್ದಾರೆ. ಇದು ನಮ್ಮ ದರ್ಶನ್ ಅಭಿಮಾನಿಗಳು ತಗೊಂಡು ಇಲ್ಲದ್ರೆ ನಾನು ಇಟ್ಕೊಂಡ್ಬಿಟ್ಟು ಅವ್ರಿಗೆ ಅವರೇ ಹೇಳಿದ ಸ್ಟೇಟ್ಮೆಂಟ್ ನಾನು ರಿಯಾಕ್ಟ್ ಮಾಡಬೇಕಪ್ಪ. ಅವ್ರು ಯಾಕೆ ಹೇಳಿದ್ರು ಗೊತ್ತಿಲ್ಲ. ವೇದಿಕೆ ಮುಕ್ತಿ ಅಂತಂದ್ರೆ ಎಷ್ಟೋ ಜನ ರೆಡಿ ಚಾನಲ್ಗಳಿಂದ ನಾನೀಗ ಚಾನಲ್ ಬಂದಿಲ್ಲ ಮಾತಾಡಿದ್ರೆ ಮಾಡ್ತೀವಿ ಹಿಂದೆ ಯಾಕೆ ಹೇಳಿದರೆ ಯಾರಿಗೆ ಹೇಳಿದರೆ ಗೊತ್ತಿಲ್ಲ. ಕರ್ನಾಟಕದ ಎಲ್ಲ ಚಾನಲ್ಗಳಲ್ಲೂ ಅವ್ರು ಯಾಕೆ ಹೇಳಿದ್ರು ಅವ್ರು ನನ್ನ ಮಾತಾಡ್ತಿಲ್ಲ, ಅದು ಗೊತ್ತಿಲ್ಲ ಸರ್. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಅವರು ನಮಗೆ ಹೇಳಿಲ್ಲ, ಬಟ್ ವೇದಿಕೆ ಅಲಂಕೃತವ ಎಲ್ಲ ವೈಯಕ್ತಿಕ ಒಂದು ಹೆಸರು ತಗೊಂಡು ವೈಯಕ್ತಿಕ ನಾವು ಮಾತಾಡ್ತೀವಿ ಅಥವಾ ನಾವು ಕುಳಿ ಮಾತಾಡಿದ್ದಕ್ಕೆ ಅದಕ್ಕೆ ಏನಾದ್ರು ನೀವು ಮಾತಾಡಿದ್ರೆ ಅದಾದ್ಮೇಲೆ ಇವ್ರು ಯಾಕೆ ಬಂದ್ಬಿಟ್ಟು ಏನಾಗಿದೆ ಹುಬ್ಳಿ ಬಂದ್ಬಿಟ್ಟು ಸರ್ ಪೈರಸಿ ಮೇಲೆ ಮಾತಾಡ್ತಾರೆ. ದೊಡ್ಡ ಪಡೆ ಹುಬ್ಳಿಯಲ್ಲಿ ಬಂದು ಏನಾಗಿದೆ ಪೈರಸಿ ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪೈರಸಿ ಏನೋ ದೊಡ್ಡದೇನು ಯೋಚನೆ ನಡೀತಾ ಇದೆ ಅಂತ ನಮ್ಗೆ ತಿಳಿದಿದೆ. ಅದಿರ್ಬೇಕಾದ್ರೆ ಬರ್ಕೊಂಡು ಇಂಟೆಲಿಜೆನ್ಸ್ ಇಲ್ಲ ಬರುತ್ತೆ. ಸೊ ಪೈರಸಿ ವಿರುದ್ಧವಾಗಿ 100% ಯುದ್ಧ ನಾವು ರಿಲೀಸ್ ಆಗಿ ಬಟ್ ಇದಕ್ಕೆ ಕಾಣಿಸಲ್ಲ. ದಟ್ಸ್ ಓಕೆ. ಯಾಕೆ ಇದೊಂದು ಸತತವಾದಂಥ ಹೋರಾಟ ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಇದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಹಿಂಗೆ ಸ್ಟಾಪ್ ಮಾಡ್ತಾರೆ. ಅದ್ರ ಬಗ್ಗೆ ಶಕ್ತಿ ಇದೆ ನಮ್ಮದು. ನೀವು ಇರ್ತಿದ್ದೀನಿ ಮಾತಾಡ್ತಾ ಇದ್ದೀನಿ, ನಾನು ಹೋರಾಡ್ತೀನಿ, ಅದನ್ನು ದೊಡ್ಡದಲ್ಲ ಎಲ್ಲೆಲ್ಲಾದ್ರೂ ಸ್ಟಾಪ್ ಮಾಡೋ ಪ್ರಯತ್ನ ಮಾಡೋದು. ಇವಾಗ ಮಾಡೋಕ್ಕಾಗಲ್ಲ ದೊಡ್ಡದಾಗುತ್ತೆ ಮಾಡಲಿ. ಈಗ ಮಾಡೋದಕ್ಕೆ ಏನೋ ಉದ್ದೇಶ ಇರಬೇಕು. ಬರೀ ನನ್ನ ಸಿನಿಮಾ ಮಾತ್ರ ಹಿಂಗೆ ಮಾಡ್ತೀವಿ ಅಂತ ಕೂತ್ರೆ ದೃಢವಾದ ಉದ್ದೇಶ ಇರಬೇಕು. ಈಗ ಎಲ್ಲ ಸಿನಿಮಾ ಇದೇ ರೀತಿ ಪೈರಸಿ ಆಗುತ್ತೆ ಅಂದ್ರೆ ಒಪ್ಕೋತೀವಿ ನಾವು. ಇಂಡಸ್ಟ್ರಿನೇ ಟಾರ್ಗೆಟ್ ಆಗ್ತದೆ ಅಂತ ಹೇಳ್ಬೋದು. ಹಾಗಲ್ಲ ಅಂದಾಗ ಏನಾಗುತ್ತೆ, ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು. ಏನು ಹೇಳ್ಬೇಕು ಹೇಳೋದು ಮಾಡೋ ಕೆಲಸ ಮಾಡ್ತಾರೆ. ಇನ್ನೊಂದು ನನಗೆ ಸಿನಿಮಾ ಮಾತ್ರ ಗೊತ್ತಿರೋದು ಅದು ಸ್ಟ್ರಾಂಗ್ ಇದೆ ಅಂತ ನಾನು ತಾನೇ ಸಿಗಲಿಕ್ಕಾಗಲ್ಲ. ನಾನು ಮಾಡೋದಿಲ್ಲ ಅಧ್ಯಕ್ಷ. ಸಿನಿಮಾ ನನಗೆ ದೇವರಿದ್ದಾರೆ. ಯಾವ ಸಿನಿಮಾ ನಾನು ಅದನ್ನು ಪೂಜಿಸ್ತೀನಿ. ದೇವ್ರ ಕೈಗೆ ಅಂತ ಅದಿರ್ತೀವಿ.